ಟಿಕೆಟ್ ಕೇಳಿದ್ದಕ್ಕೆ ರೈಲ್ವೆ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಷ್ಕರ್ಮಿಯನ್ನ ಹುಡುಕೋ ಕೆಲಸವನ್ನ ಮುಂದುವರಿಸಲಾಗ್ತಾ ಇದೆ. ಹಲ್ಲೆ ನಡೆಸಿ ಆರೋಪಿ ಪರಾರಿಯಾಗುವಂತಹ ದೃಶ್ಯ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗಾವಿಯ ಖಾನಾಪುರ ರೈಲ್ವೆ ನಿಲ್ದಾಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿತ್ತು. ಸಿಸಿಟಿವಿ ಆಧರಿಸಿ ಆರೋಪಿಯ ರೇಖಾಚಿತ್ರವನ್ನ ಪೊಲೀಸರು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಆ ಮೂಲಕ ಆತನ ಹೆಡೆಮುರಿ ಕಟ್ಟಬೇಕು ಅನ್ನೋ ಪ್ರಯತ್ನ ಆಗ್ತಾ ಇದೆ. ಬಟ್ ಘಟನೆ ನಡೆದು 2 ದಿನ ಕಳೆದ್ರೂ ಕೂಡ ಇನ್ನೂ ಆ ದುಷ್ಕರ್ಮಿಯ ವಿಚಾರದಲ್ಲಿ ಯಾವುದೇ ಮೇಜರ್ ಲೀಡ್ ಸಿಕ್ಕಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ನೋಡ್ತಾ ಇದ್ದೀರಾ ಸ್ಥಳೀಯ ಸಿಸಿಟಿವಿಯಲ್ಲಿ ಆ ದುಷ್ಕರ್ಮಿಯ ಚಲನವಲನ ಹೇಗೆ ಸೆರೆಯಾಗಿದೆ ಅಂತ. ಕೈಯಲ್ಲೊಂದು ಬಾಟ್ಲ್ ಇದೆ, ಜೊತೆಗೆ ಆತ ಮುಂದಕ್ಕೆ ಪಾಸ್ ಆಗಬೇಕಾದ್ರೆ ಪದೇ ಪದೇ ಹಿಂದಿರುಗಿ ನೋಡ್ತಾನೆ ಹಾಗೂ ತುಂಬ ಫಾಸ್ಟ್ ಆಗಿ ಆತನ ಮೂಮೆಂಟ್ ಇರೋದು ಕೂಡ ಸೆರೆಯಾಗಿದೆ. ಆಲ್ಮೋಸ್ಟ್ 2 ದಿನ ಆಗಿದೆ, ಇನ್ನೂ ಕೂಡ ಆತನನ್ನು ಹಿಡಿದಿಲ್ಲ. ಒಬ್ಬ ವ್ಯಕ್ತಿ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಟ್ರೈನ್ ಅಟೆಂಡರ್ ಸಾವನ್ನಪ್ಪಿದ್ರ ಬಗ್ಗೆ ಕೂಡ ನಾವು ತಿಳಿಸಿದ್ವಿ. ಇನ್ನೂ 4 ಜನರಿಗೆ ಗಂಭೀರ ಗಾಯ ಕೂಡ ಆಗಿತ್ತು. ಇದಕ್ಕೆ ಕಾರಣ ಆಗೋದು ಕ್ಷುಲ್ಲಕ ವಿಚಾರ, ಕೇವಲ ಟಿಕೆಟ್ ತೋರಿಸುವಂತ ಕೇಳಿದ್ದಕ್ಕೆ ಆತ ಒಬ್ಬನನ್ನ ಮುಗಿಸಿ ಇನ್ನೂ 4 ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಘಟನೆಯ ನಂತರ ಅಲ್ಲಿಂದ ಆತುರವಾಗಿ ಹೋಗ್ತಾ ಇರುವಂತಹ ದೃಶ್ಯ, ಅಂದ್ರೆ ಆತನ ಚಲನವಲನ ತೀರಾ ಆತುರವಾಗಿ ಸಸ್ಪೀಷಿಯಸ್ ಆಗಿ ಕಂಡು ಬರ್ತಾ ಇದೆ. ಸಿಸಿಟಿವಿಯಲ್ಲೂ ಕೂಡ 2 ಡೇಸ್ ಆಗಿದೆ. ರೇಖಾಚಿತ್ರವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಸಿದ್ಧಪಡಿಸಿದ್ದಾರೆ.